ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ವತಿಯಿಂದ ಆಯೋಜಿಸಲಾಗಿರುವ ಹಸಿವು ನೀಗಿಸುವ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ನ ಪದಾಧಿಕಾರಿಗಳು ತಮ್ಮ ಅಮೃತ ಹಸ್ತದಿಂದ ವೃದ್ಧರಿಗೆ ದಾಸೋಹ ವಿತರಣೆ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕಿನಲ್ಲಿ 11 ದಿನಗಳ ಕಾಲ ಹಸಿವು ನೀಗಿಸುವ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ವತಿಯಿಂದ ಹಮ್ಮಿಕೊಂಡಿದ್ದು, ಈಗಾಗಲೇ ತಾಲೂಕಿನ ಹಲವು ಆಶ್ರಮಗಳಲ್ಲಿ ಪ್ರತಿನಿತ್ಯ ಅನ್ನದಾಸೋಹವನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇಂದು ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ ದೇವರಾಜ್ ನಾಯಕ್, ಮಧುರೆಡ್ಡಿ, ನಾಗೇಶ್, ಮಂಜುನಾಥ್ ಗೌಡ, ಪ್ರಭಾಕರ್ ರೆಡ್ಡಿ, ಸುದರ್ಶನ್, ಹರೀಶ್ ಗೌಡ, ಗೋಪಾಲರೆಡ್ಡಿ, ಆರಾಧ್ಯ, ಹರೀಶ್ ರೆಡ್ಡಿ, ಮಾದೇಶ್, ಲಕ್ಷ್ಮೀನಾರಾಯಣ್, ಲಕ್ಷ್ಮೀಪತಿ, ಮೋಹನ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ ಪದಾಧಿಕಾರಿಗಳು ಭಾಗವಹಿಸಿದರು.
ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನೂತನ ವರ್ಷದಲ್ಲಿ ಈ ಸೇವಾಶ್ರಮದಲ್ಲಿ ನಮ್ಮ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ ಹಲವಾರು ವಿಶಿಷ್ಟವಾದಂಥ ಕಾರ್ಯಕ್ರಮಗಳಿದೆ. ಅದರಲ್ಲಿ ಗಿಡ ನೆಡುವುದು ಒಂದು ಕಾರ್ಯಕ್ರಮ, ಮತ್ತು ಕಣ್ಣಿನ ಪರೀಕ್ಷೆ ಮಾಡೋದು ಒಂದು ಕಾರ್ಯಕ್ರಮ, ಆರೋಗ್ಯದ ಬೃಹತ್ ಶಿಬಿರಗಳನ್ನು ಏರ್ಪಡಿಸುವುದು ಒಂದು ಕಾರ್ಯಕ್ರಮ. ಈ ಥರ ನೂರಾರು ಕಾರ್ಯಕ್ರಮಗಳಲ್ಲಿ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸಿದ್ದೀರಿ. ಏಕೆ ಅಂತ ಹೇಳಿದ್ರೆ ಅನ್ನದಾನ ಮಹಾದಾನ. ಹೊಟ್ಟೆ ಹಸಿದಾಗ ಅನ್ನ ಹಾಕಿದಾಗ ಅವರಿಗೆ ಸಂತೃಪ್ತಿ ಆಗ್ತದೆ. ಇಲ್ಲಿ ಪುರಂದರದಾಸರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದಂತಹ ದಾನ ಅನ್ನದಾನ. ಅಂತಹ ಅನ್ನದಾನದ ಶಿಬಿರವನ್ನು ಇವತ್ತು ನಮ್ಮ ಸಂತೋಷ್ರವರು ಅವರ ನೇತೃತ್ವದಲ್ಲಿ ಈ ಆಶ್ರಮದಲ್ಲಿ ಎಲ್ಲರಿಗೂ ಸಹ ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿ ಆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಈ ವರ್ಷ ನಡೀತಾ ಇವೆ. ಸಂತೋಷ್ ಅವರು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಈ ವರ್ಷದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಅವರು ನಡೆಸ್ತಾ ಇದ್ದಾರೆ. ಅವರು ತನು ಮನ ಧನವನ್ನು ಅರ್ಪಿಸಿ ನಮ್ಮ ಲಯನ್ ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಆ ಒಂದು ಕೀರ್ತಿ ಲಯನ್ ಸಂತೋಷ್ ಕುಮಾರ್ ಅವರಿಗೆ ಸಲ್ಲಬೇಕು ಅಂತ ನಾನಾದರೂ ಹೇಳ್ತೀನಿ. ಇಲ್ಲಿ ಎಲ್ಲರೂ ಮನುಷ್ಯ ಸಾಮಾನ್ಯವಾಗಿ ಎಲ್ಲವನ್ನ ಬೇಕು 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 ಅಂತ ಇರ್ತಾನೆ. ಎಷ್ಟು ಬಂದರೂ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಇನ್ನೂ ಹಲವಾರು ದುಡ್ಡು ಬೇಕು, ಮನೆಗಳು ಬೇಕು, ಎಲ್ಲ ಬೇಕೂನೇ. ಆದರೆ ಬೇಡ ಅಂತಕ್ಕಂಥದ್ದು ಮಾತ್ರ ಒಂದೇ ಸಂದರ್ಭದಲ್ಲಿ ಸಂತೃಪ್ತಿಯಾಗಿ ಊಟ ಮಾಡಿದಾಗ ಮಾತ್ರ ಮನುಷ್ಯ ನನಗೆ ಸಾಕು ಅಂತಾನೆ. ಉಳಿದಂಥ ಎಲ್ಲ ಸಂದರ್ಭಗಳಲ್ಲೂ ಬೇಕು ಅಂತಾನೆ, ಈ ಸಂದರ್ಭದಲ್ಲಿ ಮಾತ್ರ ಬೇಡ ಅಂತಾನೆ. ಅಂತಹ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನಮ್ಮ ಸಂತೋಷ್ ರೂಪಿಸಿದ್ದಾರೆ. ಅವರಿಗೆ ಆ ಗೌರವ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸುಮಾರು 60 ಜನ ಲಯನ್ ಸದಸ್ಯರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಚಂದಾಪುರ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ 317 ಈ ಪ್ರಥಮ ವರ್ಷದ ಕಾರ್ಯಕ್ರಮವಾದಂಥ ಹಂಗರ್ ರಿಲೀಫ್ ಜನವರಿ 3ರಿಂದ 11ರವರೆಗೂ ನಡೀಬೇಕಂತ ನಮಗೆ ಲಯನ್ಸ್ ಕ್ಲಬ್ಬಿನ ಸೂಚನೆಗಳಿರುತ್ತೆ. ಸುಮಾರು ಬೇರೆ ಕಡೆಯಿಂದ ಮಾಡ್ಕೊಂಡು ಬಂದಿದ್ದೀವಿ, ಬೇರೆ ಬೇರೆ ಹಂಗರ್ ರಿಲೀಫು. ಮತ್ತು ಈಗ ನಮ್ಮ ಸಿಪಾನಿ ಆಶ್ರಮ ಎಲ್ಲ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ. ಇಲ್ಲಿ ಸುಮಾರು ಒಂದು 400 ಜನಕ್ಕೆ ನಮ್ಮ ಕೈಲಾದ ಒಂದು ಹೊತ್ತಿನ ಊಟದ ಸಹಾಯವನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಲಯನ್ಸ್ ಸದಸ್ಯರು ಕೈ ಜೋಡಿಸಿರ್ತಾರೆ. ಇದೇ ಥರ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಲಯನ್ಸ್ ಸಂತೋಷ್ ರೆಡ್ಡಿಯವರು. ಮತ್ತು ಹಲವಾರು ಜನಗಳಿಗೆ ಮಾದರಿ ಆಗಬೇಕು. ಅದಕ್ಕೆ ಇವತ್ತೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ತುಂಬ ನಮಗೂ ಸಂತೋಷ ಆಯಿತು. ಒಳ್ಳೆಯ ಇಲ್ಲಿ ಇವರಿಗೆಲ್ಲ ಊಟ ಮಾಡಿಸ್ತೀವಿ. ತುಂಬ ಒಳ್ಳೆಯದಾಗಿದೆ. ಸಂತೋಷ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಏನಿವತ್ತು ನಮ್ಮ ಲಯನ್ಸ್ ಕ್ಲಬ್ಬಿಂದ ಹಮ್ಮಿಕೊಂಡಿದ್ವಿ, ಈ ತಿಂಗಳ ಹಸಿವು ನೀಗಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ 3ನೇ ತಾರೀಕಿಂದ 11ನೇ ತಾರೀಕುವರೆಗೂ ಈ ಕ್ಲಬ್ ಒಂದೇ ಅಲ್ಲ, ಡಿಸ್ಟಿಕ್ ಲೆವೆಲಲ್ಲಿ ಕೂಡ ಸಾವಿರಾರು ಜನಕ್ಕೆ ದಿನಾಲೂ ಹಸಿವು ನೀಗಿಸುವ ಕಾರ್ಯಕ್ರಮ ನಡೀತಾ ಇದೆ. ಇದು ಸಿಪಾನಿ ಒಂದಿನ ಮತ್ತು ಪೃಥ್ವಿ ಫೌಂಡೇಶನು ಬೇರೆ ಕ್ಲಬ್ಗಳಿಂದ ನಮ್ಮ ಲಯನ್ಸ್ ಕ್ಲಬ್ಬು ದಿನಾಲೂ ಒಂದೊಂದು ದಿನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಬಂದು ಇವತ್ತು ಹಸಿವು ನೀಗಿಸುವ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ. ಈಗ ಹಾಗೆ ಥರ ಮತ್ತು ವಿಷನ್ದು ಇದು ಬೇರೆ ತರಹದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಾವು ಇದೇ ಥರ ಮುಂದುವರಿಸ್ಕೊಂಡು ಇದು ಹೋಗ್ತೀವಂತ ನಾನು ಭರವಸೆ ಕೊಡ್ತೀನಿ. ಆನೇಕಲ್ ತಾಲೂಕಿನ ಮರ್ಸೂರು ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಆಡಿಸೊಂಡಿಟ್ಟಲ್ಲಿರುವಂಥ ಸಿಪಾನಿ ಸೇವಾ ಸದನ್ ಆಶ್ರಮದಲ್ಲಿ ಈ ದಿನ ಚಂದಾಪುರ ಲಯನ್ಸ್ ಕ್ಲಬ್ಬು ವತಿಯಿಂದ ನಾವು ಹಂಗರ್ ರಿಲೀಫ್ ಕಾರ್ಯಕ್ರಮ ಅಂದರೆ ಹಸಿವು ನೀಗಿಸುವಂಥ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿಯ ನಿರ್ದೇಶನದಂತೆ ಪ್ರತಿ ವರ್ಷ ನಾವು ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಹಸಿವಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಯಾವುದೇ ಮನುಷ್ಯ ಇವತ್ತಿನ ಕಾಲದಲ್ಲಿ ಹಸಿವಿನಿಂದ ಬಳಲಬಾರ್ದು. ಹಾಗಾಗಿ ಹಸಿವಿಗೆ ನಾವು ಮುಕ್ತಿಯನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಕಡೆಯಿಂದ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರಾದಂಥ
ಲಯನ್ಸ್ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ದಿನ ಸುಮಾರು 25-30 ಜನ ಲಯನ್ಸ್ ಕ್ಲಬ್ ಮೆಂಬರ್ಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಪ್ರತಿ ತಿಂಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಯುವಕರಿಗೆ ಸಂಬಂಧಪಟ್ಟಂಗೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ಥರ ಎಲ್ಲ ವಿಭಾಗದಲ್ಲೂ ಕೂಡ ನಮಗೆ ಲಯನ್ಸ್ ಕ್ಲಬ್ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸೇವೆಗಳನ್ನು ನೀಡ್ತಾ ಬಂದಿದೆ. ಅದನ್ನು ನಾವು ಮುಂದುವರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಲಯನ್ ಮೆಂಬರ್ಗಳು ಈ ಒಂದು ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸಿಪಾನಿ ಸೇವಾಶ್ರಮದಲ್ಲಿ ಈ ದಿನ ಅನ್ನದಾಸೋಹವನ್ನು ಏರ್ಪಡಿಸಿದಂತಹ ನಮ್ಮ ಸಂತೋಷ್ ಅವರಿಗೆ ಧನ್ಯವಾದಗಳನ್ನು ಲಯನ್ಸ್ ಕ್ಲಬ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಣ ಇರೋ ನಾಯಕರು ಸಿಗ್ತಾರೆ, ಹಸು ನೀಗಿಸೋ ನಾಯಕರು ಸಿಗೋದು ಕಷ್ಟ. ಅಂಥದ್ರಲ್ಲಿ 4 ಜನಕ್ಕೆ ಹಸು ನೀಗಿಸ್ಬೇಕಂತ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸಂತೋಷಣ್ಣವರ ನೇತೃತ್ವ ನಮಗೆ ಒಂದು ಆನೆ ಬಲ ತಂದಂತಾಗಿದೆ. ಅನ್ನದಾತೋ ಸುಖೀಭವ. ಇನ್ನೂ ಅನೇಕ ಹಸುವಿನಲ್ಲಿರ್ತಕ್ಕಂಥ ಬೆಳೀತಕ್ಕಂಥ ಅನಾಥರಿಗೆ ಹಸು ನೀಗಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಕೊಡಲಿ, ಲಯನ್ಸ್ ಕ್ಲಬ್ಗೆ ಕೊಡಲಿ. ಇದೇ ರೀತಿ ಸೇವೆ ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ ಅಂತ ನಾವು ಅವ್ರ ಜೊತೆ ಸದಾ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ನಾವು ಈ ಚಂದಾಪುರ ನೋಬಲ್ ವತಿಯಿಂದ ಇವತ್ತು ನಾವು ಹಂಗರ್ ರಿಲೀಫ್ ಅನ್ನೋ ಒಂದು ಅನ್ನ ಸಂತರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ರೆಡ್ಡಿ ಹಾಗೂ ನಮ್ಮ ಲಯನ್ಸ್ ಸದಸ್ಯರು ಎಲ್ಲರೂ ಸಹ ಭಾಗವಹಿಸಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಇದು ವರ್ಷವೂ ಇದನ್ನು ಸತತವಾಗಿ ಮುಂದುವರ್ಸ್ಕೊಂಡು ಬರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಲಯನ್ ಕ್ಲಬ್ಬಿಂದ ಎಲ್ಲರಿಗೂ ಊಟ ಮಾಡುವಾಗ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಇದು ನಮಗೆ ವರ್ಷ ಅಲ್ಲ, 6 ತಿಂಗಳಿಗೊಂದು ಸಲ ನಾವು ಕೊಡಂಗೆ ಮಾಡ್ತೀವಿ. 6 ತಿಂಗಳಿಗೊಂದು ಸಲ ನಮ್ಮ ಲಯನ್ ಕ್ಲಬ್ಬಿಂದ ಇಲ್ಲಿರೋದು 400 ಜನ ಇದ್ದಾರೆ. ಎಲ್ಲ ಬಡ ಇವರು ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ ಅಂಥವ್ರಿದ್ದಾರೆ. ಅದರಿಂದ ನಾವು ಇಲ್ಲಿ ಒಂದು ಇದ್ರಿಗೆ ಲಯನ್ ಕ್ಲಬ್ಬಿಂದನೇ ದಿವಸ ಬಿಟ್ಟು ದಿವಸ ಬಾಳೆಹಣ್ಣು ಬರ್ತಾಯಿದೆ. ದಿವಸ ಬಿಟ್ಟು ದಿವಸ ಬಾಳೆಹಣ್ಣು ಬರ್ತದೆ. ಆಮೇಲೆ ವಾರಕ್ಕೊಂದು ಸಲ ಫ್ರೂಟ್ಸ್ ಬರ್ತಾಯಿದೆ ನಮ್ಮದು. ಆಮೇಲೆ ಅನ್ನದಾನ ವರ್ಷದಲ್ಲಿ 2 ಸಲ ಮಾಡ್ತೀವಿ ನಮ್ಮ ಲಯನ್ ಕ್ಲಬ್ಬಿಂದ. ಲಯನ್ ಕ್ಲಬ್ ಚಂದಾಪುರ ನೋಬಲ್ 3178 ಈ ಒಂದು ವತಿಯಿಂದ ನಮ್ಮ ಲಯನ್ ಕ್ಲಬ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ಸಿಪಾನಿ ಕಂಪನಿಯಲ್ಲಿ ಸುಮಾರು 450 ಅನಾಥರು ಅಂದರೆ ವೃದ್ಧರು, ಎಸ್ಪೆಷಲಿ ಬೀದಿಯಲ್ಲಿ ಬಿದ್ದವರನ್ನು ತಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಇರೋದು ಒಂದು ಆಶ್ರಮ. ಈ ಆಶ್ರಮದಲ್ಲಿ ನಮ್ಮ ಅಧ್ಯಕ್ಷರು ಇದನ್ನು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅವರಿಗೆ ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ನಮ್ಮ ಲಯನ್ ಕ್ಲಬ್ ವತಿಯಿಂದ ಪ್ರತಿ ವರ್ಷ ಒಬ್ಬರಲ್ಲ ಒಬ್ಬರು ಈ ಥರ ಮಾಡಿದ್ರೆ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ, ಮತ್ತು ಒಂದು ಸಮಾಜಕ್ಕೆ ಮಾದರಿ ಆಗುತ್ತೆ. ಈ ಥರ ಒಂದು ಕ್ಲಬ್ಗೆ ನಮ್ಮ ಒಂದು ಕ್ಲಬ್ ಮಾದರಿ ಆಗಲಿ. ಮತ್ತು ಲಯನ್ ಸಂತೋಷ್ ಕುಮಾರ್ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಎಲ್ಲ ಒಂದು ಸದಸ್ಯರಿಂದ ಮತ್ತು ನಮ್ಮ ಎಲ್ಲ ಲಯನ್ ಸದಸ್ಯರಿಗೆ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ.